ಹಾಯ್ ಅಸ್ಲಾಂ ಅಲೈಕುಂ. ನಾನು ಅಬ್ದುಲ್ ಸಮೀರ್. ವಿಸ್ಡಮ್ ಬೈಟ್ನ ಮುಂದಿನ ಭಾಗಕ್ಕೆ ನಿಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ವಿದ್ಯಾರ್ಥಿ ಜೀವನ ಎಂಬುದು ನಮಗೆ ಜೀವನಕ್ಕೆ ಒಂದು ದಾರಿ ಮಾಡಿಕೊಡುವಂತಹ, ಮಾನವೀಯತೆಯನ್ನು ಕಲಿಸಿಕೊಡುವಂತಹ, ಇಡೀ ಜೀವನ ಶೈಲಿಯನ್ನು ಬದಲಾವಣೆ ಮಾಡುವಂತಹ ಶಕ್ತಿ ವಿದ್ಯಾರ್ಥಿ ಜೀವನಕ್ಕಿದೆ. ಪೋಷಕರ ಆಸೆಯಂತೆ ನಾವು ಒಳ್ಳೆಯ ಶಾಲೆ ಕಾಲೇಜುಗಳಿಗೆ ಸೇರಿ ನಮ್ಮಲ್ಲಿರುವಂತಹ ಗುರಿಗಳನ್ನು ಈಡೇರಿಸಲು, ಒಂದು ಒಳ್ಳೆಯ ಮಾನವನಾಗಿ ರೂಪುಗೊಳ್ಳಲು, ಒಳ್ಳೆಯ ಕೆಲಸಕ್ಕೆ ಸೇರಲು ನಾವು ವಿದ್ಯಾರ್ಥಿಯಾಗಿ ಶಾಲಾ ಕಲಿಕೆಗಳನ್ನು ಅಧ್ಯಯನ ಮಾಡುತ್ತೇವೆ. ಆ ಮೂಲಕ ಜೀವನದಲ್ಲಿ ಮುಂದೆ ಬರಲು ನಾವು ಪ್ರಯತ್ನಿಸುತ್ತೇವೆ. ಗುರುಗಳ ಆಶಯದಂತೆ, ಪೋಷಕರ ಆಶಯದಂತೆ ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಬೇಕಾದಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಕರ್ತವ್ಯ ಆಗಿರುತ್ತದೆ. ಆ ಉದ್ದೇಶವನ್ನು ಇಟ್ಕೊಂಡು ನಾವು ಶಾಲೆ ಕಾಲೇಜುಗಳಿಗೆ ಹೋಗ್ತೇವೆ. ನಮಗೆ ಒಳ್ಳೆಯ ಫ್ರೆಂಡ್ಸ್ಗಳು ಸಿಗ್ತಾರೆ, ಒಳ್ಳೆಯ ಬೆಂಚ್ಮೇಟ್ಸ್ಗಳು, ಸಹಪಾಠಿಗಳು ಸಿಗ್ತಾರೆ. ಆದರೆ ಇಂದಿನ ಕಾಲದಲ್ಲಿ ನಾವು ಎದುರಿಸುವಂತಹ ವಿದ್ಯಾರ್ಥಿಗಳು ಅಥವಾ ಯುವ ಸಮೂಹ ಎದುರಿಸುವಂತಹ ಅತ್ಯಂತ ಗಂಭೀರವಾದ ಸಮಸ್ಯೆ ಏನೆಂದರೆ ಮಾದಕ ವ್ಯಸನ ಅಥವಾ ಡ್ರಗ್ಸ್ ಅಂತ ಹೇಳ್ತೇವೆ. ಇಡೀ ಈ ವಿಶ್ವ ಅಥವಾ ದೇಶದಾದ್ಯಂತ ನೋಡುವುದಾದ್ರೆ ಹೆಚ್ಚು ವಿದ್ಯಾರ್ಥಿಗಳಿಗೆ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಪೋಷಕರನ್ನು ನಾವು ಮಾತನಾಡಿದಾಗ ಅವರು ಹೇಳ್ತಾರೆ, ಶಾಲೆಯಲ್ಲಿ ಕಲಿಯುವಾಗ ಒಳ್ಳೆಯವರಾಗಿದ್ದರು, ಕಾಲೇಜು ಜೀವನಕ್ಕೆ ಬಂದ ನಂತರ ಅವರು ಬದಲಾಗಿದ್ರು ಅಂತ. ಆದರೆ ನಾವು ವಿದ್ಯಾರ್ಥಿಗಳಾದ ನೀವುಗಳು ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಸಹಪಾಠಿಗಳನ್ನು, ನಿಮ್ಮ ಗೆಳೆಯರನ್ನು ಆಯ್ಕೆ ಮಾಡಿಕೊಳ್ಳುವಾಗ ನೀವು ತುಂಬ ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಯಾಕೆಂದರೆ ನಾವು ಮನೆಗಿಂತ ಹೆಚ್ಚಿನ ಸಮಯವನ್ನು ಕಾಲೇಜುಗಳಲ್ಲಿ ಅಥವಾ ಶಾಲೆಗಳಲ್ಲಿ ನಾವು ಕಳೆಯುತ್ತೇವೆ. ಆಗ ನಾವು ಸಹಪಾಠಿಗಳು ಒಳ್ಳೆಯವರಾಗಿದ್ದರೆ ಅವರ ಒಳ್ಳೆಯ ಅಂಶಗಳು ನಮಗೆ ಬರ್ತದೆ. ಅದೇ ಕೆಟ್ಟವರಾದರೆ ಅದನ್ನು ನಾವು ಕಲಿತೇವೆ. ಸೊ ನಾನು ಏನು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆಂದರೆ, ಹೆಚ್ಚಿನ ಯುವ ಸಮೂಹ ಅಥವಾ ವಿದ್ಯಾರ್ಥಿಗಳು ಈಗ ಡ್ರಗ್ಸ್ಗೆ, ಮಾದಕ ವ್ಯಸನಕ್ಕೆ ಬಲಿಯಾಗ್ತಾ ಇದ್ದಾರೆ. ಆ ಮೂಲಕ ತಮ್ಮ ಸುಂದರವಾದ ಜೀವನವನ್ನು ತಾವೇ ತನ್ನ ಕೈಯಾರೆ ಹಾಳು ಮಾಡಿಕೊಳ್ತಾ ಇದ್ದಾರೆ. ವ್ಯಸನ ಎಂಬುದು ಒಮ್ಮೆ ನೀವು ಅದಕ್ಕೆ ಅಡಿಕ್ಟ್ ಆದರೆ ಅದರಿಂದ ಹೊರಬರಲಿಕ್ಕೆ ತುಂಬ ಕಷ್ಟ ಇದೆ. ಯಾಕೆಂದರೆ ಡ್ರಗ್ಸ್ ಎಂಬುದು ಅದು ಒಮ್ಮೆ ನಾವು ಅದನ್ನು ಕನ್ಸ್ಯೂಮ್ ಮಾಡಿದ ನಂತರ ನಾನು ಬಿಡ್ತೇನೆ ಅಂತ ಹೇಳಿದರೆ ಅಷ್ಟು ಸುಲಭವಾಗಿ ಬಿಡಲಿಕ್ಕೆ ಸಾಧ್ಯ ಇರುವುದಿಲ್ಲ. ಯಾಕೆಂದರೆ ಒಮ್ಮೆ 1 ವಾರ 2 ವಾರ ಟ್ರೈ ಮಾಡಿದರೂ ಕೂಡ ನಾವು ಹುಚ್ಚರಂತೆ ಆಗ್ತೇವೆ. ಅದು ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಎಷ್ಟೋ ಉದಾಹರಣೆಗಳನ್ನು ನಾವು ನೋಡುತ್ತೇವೆ. ಆದ ಕಾರಣ ವಿದ್ಯಾರ್ಥಿಗಳಾದ ನೀವುಗಳು ಇಂತಹ ಕೆಟ್ಟ ವ್ಯಸನಗಳಿಂದ, ಕೆಟ್ಟ ಚಟಗಳಿಂದ ದೂರ ಇರಬೇಕು. ಯಾಕೆಂದರೆ ನಿಮಗೆ ಒಂದು ಒಳ್ಳೆಯದ ಜೀವನ ಇದೆ, ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳುವಂತಹ ತುಂಬ ಏನು ಹೇಳುವಂಥದ್ದು ನಿಮಗೆ ಮಾರ್ಗಗಳು ಇದೆ. ಆದ ಕಾರಣ ಇಂತಹ ಚಟಕ್ಕೆ ಬಲಿಯಾಗಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ಯಾಕೆಂದರೆ ಒಂದು ವೇಳೆ ನೀವು ಈ ಚಟಕ್ಕೆ ಬಲಿಯಾದರೆ ಇಲ್ಲಿ ಕೊರಗುವವರು ನೀವು ಮಾತ್ರ ಅಲ್ಲ, ನಿಮ್ಮ ಪೋಷಕರು, ನಿಮ್ಮ ಗುರುಗಳು, ನಿಮ್ಮ ಸಂಬಂಧಿಕರು, ನಿಮ್ಮ ಫ್ರೆಂಡ್ಸ್ಗಳು. ಆದ ಕಾರಣ ಯಾರೆಲ್ಲ ಡ್ರಗ್ಸ್ಗಳಿಗೆ ಏನು ಸಹಾಯ ಮಾಡ್ತಾರೋ ಅದಕ್ಕೆ ನೀವು ಬಲಿಯಾಗಬೇಡಿ. ಅವರೊಟ್ಟಿಗೆ ನೀವು ಸೇರಿಕೊಳ್ಬೇಡಿ, ಅವರಿಂದ ದೂರ ಇರಿ. ಯಾಕಂದ್ರೆ ನಮ್ಮ ಮಂಗಳೂರಲ್ಲಿ ನಾವು ನೋಡ್ಬೋದು, ನಮ್ಮ ಈಗಿನ ಸುಧೀರ್ ಕುಮಾರ್ ರೆಡ್ಡಿಯವರು ಒಂದು ಒಳ್ಳೆಯ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡ್ರಗ್ಸ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಅವರು ಪಣ ತೊಟ್ಟಿದ್ದಾರೆ. ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಸಹಾಯ ಮಾಡಬೇಕು. ಆ ಮೂಲಕ ನಮ್ಮ ಜಿಲ್ಲೆಯನ್ನು ಮಾತ್ರ ಅಲ್ಲ, ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ಡ್ರಗ್ಸ್ ಮುಕ್ತವನ್ನಾಗಿ ಮಾಡಬೇಕು. ಇದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಆದ ಕಾರಣ ವಿದ್ಯಾರ್ಥಿಗಳನ್ನು ನಾನು ಮನವಿ ಮಾಡಿಕೊಳ್ಳುವಂಥದ್ದು, ಇಂತಹ ಚಟಗಳಿಗೆ ದಯವಿಟ್ಟು ಬಲಿಯಾಗಬೇಡಿ. ಯಾಕೆಂದರೆ ನಿಮಗೆ ದೇವರು ಒಳ್ಳೆಯ ಜೀವನವನ್ನು ಕೊಟ್ಟಿದ್ದಾನೆ. ಅದನ್ನು ಅನುಭವಿಸಿ ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಿ. ಜೀವನದಲ್ಲಿ ಮುಂದೆ ಬನ್ನಿ. ಧನ್ಯವಾದಗಳು.